ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿ. ಇಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಹೇಗೆ ನಡೆಯುತ್ತೆಂಬುದಾಗಿ ನೋಡೋಣ. ನಾವು ಮಹಿಳಾ ಸದಸ್ಯರೆಲ್ಲರೂ ಮುನ್ನಾ ದಿನವೇ ದೇವಸ್ಥಾನದಲ್ಲಿ ಕೆಲವೆಲ್ಲ ತಯಾರಿ ಮಾಡಲಿಕ್ಕೋಸ್ಕರ ತೆರಳಿದ್ದೆವು. ನೋಡಿ, ವರಮಹಾಲಕ್ಷ್ಮಿ ಪೂಜೆಯ ಕಲಶ ಪ್ರತಿಷ್ಠಾಪನೆಗೆ ಸ್ವಲ್ಪ ತಯಾರಿಯೆಲ್ಲ ಮಾಡಬೇಕಿತ್ತು. ಆಡಳಿತ ಮಂಡಳಿಯವರೆಲ್ಲರೂ ತೋರಣ ಕಟ್ಟಿ ಹಾಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ರು. ನಾವು ಮಹಿಳಾ ಸದಸ್ಯರು ಸೀರೆಯ ವ್ಯವಸ್ಥೆ ಹಾಗೂ ಕಲಶದ ವ್ಯವಸ್ಥೆಯನ್ನೆಲ್ಲ ಹೇಗೆ ಮಾಡ್ಬೋದು ಎಂಬುದಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟು ಮರುದಿನ ಅದನ್ನು ತಯಾರಿ ಮಾಡ್ತಾ ಇದ್ದೆವು. ಸೀರೆಯ ಸೆರಗೆಲ್ಲ ಹಿಡಿದು ಎಲ್ಲ ತಯಾರಿ ಮಾಡಿ ಈ ರೀತಿ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೆವು. ನೋಡಿ, ದೇವರ ಮಂಟಪ ಕೂಡ ತಯಾರಾಗ್ತಾ ಇದೆ. ಇಲ್ಲಿ ನಾವು ಸೀರೆಯನ್ನು ಸೆರಗೆಲ್ಲ ಹಿಡಿದು ಸೆಟ್ ಮಾಡ್ತಾ ಇದ್ದೇವೆ. ಒಮ್ಮೆ ಸೆಟ್ ಮಾಡಿ ನೋಡ್ತೇವೆ, ಆಮೇಲೆ ಮರುದಿನ ದೇವರಿಗೆ ಸೀರೆಯನ್ನು ಚೆನ್ನಾಗಿ ಉಡಿಸ್ತೇವೆ. ಹೇಗೆ ಆಗ್ತದೆ ಎಂಬುದಾಗೆಲ್ಲ ನಾವು ಸೆಟ್ ಮಾಡಿಕೊಂಡು ಆಮೇಲೆ ಮರುದಿನ ಅಲಂಕಾರವನ್ನು ಕಂಪ್ಲೀಟಾಗಿ ಮುಗಿಸಿ ನಂತರ ದೇವರಿಗೆ ಪೂಜೆಗೆ ತಯಾರುಗೊಳಿಸ್ತೇವೆ. ನೋಡಿ, ದೇವರ ಕಲಶವನ್ನು ಯಾವ ರೀತಿ ಇಡಬೇಕು, ಅಕ್ಕಿ ಹಾಗೂ ಕಲಶದ ತಂಬಿಗೆ ಹಾಗೂ ಕೈಗಳನ್ನು ಜೋಡಿಸ್ಲಿಕ್ಕೋಸ್ಕರ, ಇದೆಲ್ಲ ಅಲಂಕಾರಕ್ಕಾಗಿ ಕಲಶವನ್ನು ಜೋಡಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಕೈಗಳು, 2 ಕೈಗಳು ಎಲ್ಲವನ್ನು ತಯಾರು ಮಾಡಿಟ್ಟಿದ್ದೇವೆ. ದೇವರ ಅಲಂಕಾರ ಮಾಡುವುದಂದರೆ ಎಲ್ರಿಗೂ ಸಹ ಇಷ್ಟ. ಮಹಿಳೆಯರ ಪ್ರಮುಖವಾದ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ, ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೋಸ್ಕರ ನಮ್ಮ ದೇವಳದಲ್ಲಿ ಪ್ರತಿ ಬಾರಿ ಬಹಳ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇರ್ತೇವೆ. ದೇವರ ಅಲಂಕಾರಕ್ಕಾಗಿ ಸುಮಾರು ಸಮಯ ತಗೊಳ್ತದೆ. ಆದರೂ ಕೂಡ ಬಹಳ ಆಸಕ್ತಿಯಿಂದ, ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ಶ್ರದ್ಧೆಯಿಂದ ಮಾಡೋದಂದರೆ ಬಹಳ ಖುಷಿ. ನೋಡಿ, ಎಲ್ಲ ತಯಾರಿ ಹೇಗೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಲಿಕ್ಕಾಗ್ತದ ಅಷ್ಟು ಸುಂದರವಾಗಿ ಅಲಂಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ನೋಡಿ, ಎಲ್ಲ ಪುರುಷ ಸದಸ್ಯರು ಕೂಡ ಬಹಳ ಬ್ಯುಸಿಯಾಗಿ ತಮ್ಮ ಕೆಲಸದಲ್ಲಿ ತಯಾರಾಗಿದ್ದಾರೆ. ಹಾಗೆ ದೇವರ ಆಭರಣಗಳು ಕೂಡ ವ್ಯವಸ್ಥಿತವಾಗಿ ಸೆಟ್ ಮಾಡಿ ಇಡ್ತಾ ಇದ್ದೇವೆ. ಹಾಗೆ ಹೇಗೆ ಕಾಣ್ತದೆ ದೇವರಿಗೆ ಎಂಬುದಾಗಿ ಎಲ್ಲವನ್ನು ನಾವು ಸೆಟ್ ಮಾಡಿ ಒಮ್ಮೆ ನೋಡಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ದೇವರಿಗೆ ಬ್ಲೌಸ್ ಪೀಸ್ ಕೂಡ ಸೆಟ್ ಮಾಡಬೇಕಾಗ್ತದೆ. ನಾವು ರವಿಕೆ ಕಣವನ್ನು ಕಲಶಕ್ಕೆ ಇಡ್ತೇವೆ. ಹಾಗೆ ಇಲ್ಲಿ ಬ್ಲೌಸ್ ಪೀಸನ್ನು ಕೂಡ ಹೇಗೆ ಹಾಕ್ಬೋದು, ಎಷ್ಟು ಉದ್ದ ಬೇಕು ಎಂಬುದಾಗೆಲ್ಲ ಅಳತೆ ತೆಗೆದು ಕರೆಕ್ಟಾಗಿ ಸೆಟ್ ಮಾಡಿ ಇಡ್ತಾ ಇದ್ದೇವೆ. ಹಾಗೆ ಸೆರಗನ್ನು ಸಹ ಯಾವ ರೀತಿ ಹಾಕ್ಬೋದು ಎಂಬುದಾಗೆಲ್ಲ ಅಂದಾಜು ಮಾಡಿಕೊಂಡು ಸೆಟ್ ಮಾಡಿ ಇಡ್ತಾ ಇದ್ದೇವೆ. ಇಲ್ಲಿ ಪುರುಷ ಸದಸ್ಯರು ಮಂಟಪವನ್ನು ಸೆಟ್ ಮಾಡ್ತಾ ಇದ್ದಾರೆ. ದೇವರ ಪೀಠ, ಮಂಟಪ ಹಾಗೂ ಹಿಂಭಾಗದ ಅಲಂಕಾರ ಎಲ್ಲವನ್ನು ಮಾಡ್ತಾ ಇದ್ದಾರೆ. ನಾವು ದೇವರ ಕಲಶದ ಅಲಂಕಾರದಲ್ಲಿ ತೊಡಗಿಕೊಂಡಿದ್ದೇವೆ. ನೋಡಿ, ಎಲ್ಲರೂ ಸೇರಿಕೊಂಡು ಬಹಳ ಚೆನ್ನಾಗಿ ಪೂಜೆಯನ್ನು ನೆರವೇರಿಸೋಣ ಎಂಬ ಒಂದು ಸದುದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೋಡಿ, ದೇವರ ಅಲಂಕಾರ ಪೂರ್ಣಗೊಳ್ತಾ ಇದೆ. ಸೀರೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸಂಪೂರ್ಣ ಆಗಲಿಲ್ಲ, ಇನ್ನೂ ಆಗಲಿಕ್ಕಿದೆ. ಪೀಠ ಕೂಡ ತಯಾರಾಗ್ತಾ ಬಂತು. ಪ್ರಭಾವಳಿಯನ್ನು ಕೂರಿಸ್ತಾ ಇದ್ದಾರೆ. ನೋಡಿ,
ಜೋಡಿಸಿ ಆಯಿತು ನೋಡಿ. ದೇವರು ಆಶೀರ್ವಾದ ಮಾಡುವಂತೆ ಭಾಸವಾಗ್ತದೆ. ಅದರ ಜೊತೆಗೆ ಒಂದು ತಂಬಿಗೆ, ಬೆಳ್ಳಿಯ ತಂಬಿಗೆಯನ್ನು, ಕಲಶವನ್ನು ಅಲ್ಲಿ ಕೈಗೆ ಜೋಡಿಸ್ತಾ ಇದ್ದೇವೆ. ಅಲ್ಲಿ ಇನ್ನು ನಾಣ್ಯಗಳನ್ನೆಲ್ಲ ಸೆಟ್ ಮಾಡಲಿಕ್ಕಿದೆ. ಎಲ್ಲವನ್ನು ಸೆಟ್ ಮಾಡಿ ನೋಡಿ. ಈಗ ಸೊಂಟದ ಪಟ್ಟಿಯನ್ನು ಕೂಡ ದೇವರಿಗೆ ಸೇರಿಸಿದೆವು. ಅದು ಹೇಗೆ ಕಾಣ್ತದೆ ಎಂಬುದಾಗಿ ಒಂದು ತೆಂಗಿನಕಾಯಿ ಹಾಗೂ ಮುಖವಾಡವನ್ನು ಕೂಡ ಇಟ್ಟು ನೋಡಿದೆವು. ಪರ್ಫೆಕ್ಟ್ ಅನಿಸಿತು. ಇನ್ನು ಮರುದಿನ ಅದನ್ನೆಲ್ಲ ಸೆಟ್ ಮಾಡ್ತೇವೆ ನೋಡಿ. ನಾವೆಲ್ಲರೂ ಸೇರಿಕೊಂಡು ದೇವರ ಅಲಂಕಾರದಲ್ಲಿ ಪಾಲ್ಗೊಂಡೆವು. ಬಹಳ ಖುಷಿ ಕೊಡ್ತದೆ ದೇವರ ಕೆಲಸವನ್ನು ಮಾಡುವಾಗ. ಮನಸ್ಸಿಗೆ ಸಮಾಧಾನ. ನಮಗೊಂದು ಭಗವಂತ ಅವಕಾಶ ಕೊಟ್ಟಿದ್ದಾರೆ, ಶ್ರೀ ದುರ್ಗೆ ಅವಕಾಶ ಕೊಟ್ಟಿದ್ದಾಳೆ ಅಂತೇಳಿ ಭಾಸವಾಗ್ತದೆ ನೋಡಿ. ಅಲಂಕಾರ ಪೂರ್ಣಗೊಳ್ತಾ ಇದೆ. ನೋಡಿ ಇಲ್ಲಿ ಸಾಧಾರಣ 90% ಅಲಂಕಾರ ಪೂರ್ಣಗೊಂಡಿದೆ. ಮರುದಿನಕ್ಕೆ ತಯಾರಿಯಾಗಿದೆ. ಲೈಟಿಂಗ್ಸ್ ಎಲ್ಲವನ್ನು ಹಾಕಿ ಈಗ ಮರುದಿನ ನಾವೆಲ್ಲರೂ ತಯಾರಾಗಿ ಚೆಂದ ಮಾಡಿ ಸೀರೆ ಉಟ್ಟುಕೊಂಡು ತಯಾರಾಗಿ ದೇವಸ್ಥಾನಕ್ಕೆ ಆಗಮಿಸಿದೆವು. ಇಲ್ಲಿ ಎಲ್ಲ ಅರಶಿನ, ಕುಂಕುಮ, ಹೂವು, ಬಳೆ, ದೇವರ ಮುಖವಾಡ, ರವಕೆ ಕಣ ಹಾಗೂ ದೋರ, ಹಣ್ಣು ಹಂಪಲು, ಹಣ್ಣುಕಾಯಿ ಎಲ್ಲವನ್ನು ತಯಾರು ಮಾಡಿಟ್ಟಿದ್ದೇವೆ. ಹರಿವಾಣದಲ್ಲೆಲ್ಲವನ್ನು ಹಾಕಿ ಇನ್ನು ಅರ್ಚಕರು ಬಂದು ಪೂಜೆ ಕೆಲಸವನ್ನು ನಡೆಸ್ಕೊಡ್ಬೇಕಷ್ಟೇ. ದೇವರನ್ನು ಕೂಡ ನೋಡಿ ಎಲ್ಲ ರೆಡಿ ಮಾಡಿಟ್ಟು ಕರೆಕ್ಟಾಗಿ ಸೆಟ್ ಮಾಡಿಟ್ಟು ತಯಾರಾಗಿ ನಿಂತಿದ್ದೇವೆ. ಅರ್ಚಕರು ಸಹ ಹಲವಾರು ಹೂಗಳನ್ನೆಲ್ಲ ತಂದು ತಯಾರು ಮಾಡಿ, ನಾವು ಮಹಿಳೆಯರು ಬಹಳ ಚೆನ್ನಾಗಿ ರೆಡಿಯಾಗಿ ತಯಾರಾಗಿ ಬಂದಿದ್ದೇವೆ. ಅರ್ಚಕರು ಪೂಜೆ ಆರಂಭ ಮಾಡಲಿಕ್ಕೆ ಅಪ್ಪಣೆಯನ್ನು ನೀಡಿರ್ತಾರೆ ನೋಡಿ. ಎಲ್ಲ ಮಹಿಳೆಯರು ಶ್ರೀ ದುರ್ಗೆಯ ಮುಂದೆ ಸಂಕಲ್ಪ ಮಾಡಲಿಕ್ಕೋಸ್ಕರ ಒಂದೆಡೆ ಸೇರಿಕೊಂಡಿದ್ದೇವೆ ನೋಡಿ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಇವತ್ತು ನಡೆಯಲಿ ಎಂಬುದಾಗಿ नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते. ಪಾಲ್ಗೊಳ್ಳಿಕ್ಕೆ ಎಲ್ಲರೂ ತಯಾರಾದೆವು ನೋಡಿ. ವರಮಹಾಲಕ್ಷ್ಮಿ ಪೂಜೆಯ ಮಂಟಪಕ್ಕೆ ಆಗಮಿಸಿದೆವೆಲ್ಲರೂ. ಇಲ್ಲಿ ಕೂಡ ಮಹಿಳೆಯರೆಲ್ಲರೂ ದೀಪವನ್ನು ಬೆಳಗಿ ಇಂದಿನ ಪೂಜೆ ನಡೀಲಿಕ್ಕೆ ಆರಂಭ ನೀಡಿದೆವು ನೋಡಿ. ಶ್ರೀ ವರಮಹಾಲಕ್ಷ್ಮಿಯ ಮುಖವಾಡ ಎಷ್ಟು ಪ್ರಸನ್ನವಾಗಿದೆ ನೋಡಿ. ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ, ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ
ಎಲ್ಲರೂ ಆಗಮಿಸಿದ್ದಾರೆ ನೋಡಿ. ಎಷ್ಟು ಸುಂದರವಾದ ಪೂಜಾ ಕೆಲಸ. ಅಷ್ಟೇ ಅಲ್ಲ, ಭಜನಾ ಕೂಡ ಇಲ್ಲಿ ನಡೀತದೆ. ಎಲ್ಲರೂ ಶ್ರದ್ಧೆಯಿಂದ ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಮಕ್ಕಳು ಸಹ ಬಹಳ ಆಸಕ್ತಿಯಿಂದ ಚಂಡೆ ಬಡಿಲಿಕ್ಕೆ ತಯಾರಾಗಿರ್ತಾರೆ. ನೋಡಿ ದೇವಿಯ ಅಲಂಕಾರ ಹೇಗಿದೆ ನೋಡಿ, ಎಷ್ಟು ಸಹ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ದೇವರಿಗೆ ಅಲಂಕಾರ, ಭಕ್ತಾದಿಗಳು ತಂದ ಹೂವನ್ನೆಲ್ಲ ದೇವರಿಗೆ ಹಾಕ್ತಾ ಇದ್ದಾರೆ ಅರ್ಚಕರು. ಶ್ರೀ ಗುರವೇ ನಮಃ. ಸರ್ವ ವಿಘ್ನಹರೇ ತಸ್ಮೈ ಗಣಾಧಿಪತಯೇ ನಮಃ. ಓಂ ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಹಜರತಸ್ತೀರ್ಥಾನಿ ಜಲದಾನದಾಃ ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾಭಿಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಅಸ್ಮದಾದಿಗುರುಣಾಂ ಶ್ರೀಮಧ್ವಾಚಾರ್ಯಾಣಾಂ ಹೃತ್ಕಮಲಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನಾನಿರುದ್ಧ ಚತುರ್ಮೂರ್ತಿಯಾದಿ ಅನಂತಾವತಾರಾತ್ಮಕ ಶ್ರೀ ಮಾಂಗಲ್ಯಮೂರ್ತಿ ಶ್ರೀ ವರಮಹಾಲಕ್ಷ್ಮಿಗೆ ಅರಶಿನ ಕುಂಕುಮವನ್ನು ಕೂಡ ಹಾಕಿ ಎಲ್ಲ ಮುತ್ತೈದೆಯರು ತಂದಂತಹ ತಾವು ತೊಡಿಸ್ಬೇಕಂತೇಳಿ ಮನದಲ್ಲಿ ಸಂಕಲ್ಪ ಮಾಡಿದಂತಹ ಚಿನ್ನದ ಹಾರವನ್ನು ಕೂಡ ದೇವರಿಗೆ ಅಲಂಕಾರಕ್ಕೆ ದೇವರ ಕೊರಳಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಜೊತೆಗೆ ಇಲ್ಲಿ ಈಗ ಅಷ್ಟೋತ್ತರ ಪಠಣ ಕೂಡ ಆಗ್ತಾ ಇದೆ, ಕುಂಕುಮಾರ್ಚನೆ ನಡೀತಾ ಇದೆ. ಬಹಳ ಶ್ರದ್ಧೆಯಿಂದ ಅರ್ಚಕರು ಸಹ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ. ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿವಾಹ ಸಮಯ ಉಂಟು, ಅವರಿಗೆಲ್ಲ ವಿವಾಹಾದಿ ಭಾಗ್ಯಗಳನ್ನು ಕಾಲದಲ್ಲಿ ಆಗಬೇಕಂತ ಎಲ್ಲ ವರಮಹಾಲಕ್ಷ್ಮಿ ವ್ರತ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಅದರದ್ದೇ ಆದಂತಹ ಜೀವನಕ್ಕೋಸ್ಕರ ಏನೆಲ್ಲ ಕಥೆಯನ್ನು ಹೇಳಿ ಎಲ್ಲ ಇಬ್ರು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಕೆಲಸ ಸುಮ್ಮನೆ ಈಗ ಪೂಜೆ ನಡೀತಾ ಇದೆ. ಶ್ರೀದೇವಿಯ ಮುಖದಲ್ಲಿ ಪ್ರಸನ್ನತೆಯನ್ನು ಕಾಣಬಹುದು ನೋಡಿ. ಪ್ರಸಾದ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಪೂಜೆ ಆಯ್ದ ಕೂಡಲೇ ಎಲ್ರಿಗೂ ಕೂಡ ಬಾಗಿನದ ಜೊತೆಗೆ ಅರಶಿನ ಕುಂಕುಮ ಹಾಗೂ ರವಕೆ ಕಣ ನೀಡಲಾಯಿತು. ಆಮೇಲೆ ಇಂದಿನ ಪೂಜಾ ಸೇವಾದಾರರು ದೀಪವನ್ನು ಬೆಳಗಿಕೊಂಡು ಅವರ ಪ್ರಾರ್ಥನೆಯನ್ನು ಕೂಡ ಇನ್ನೊಂದು ಕಡೆಯಲ್ಲಿ ಆರಂಭ ಮಾಡಿದೆವು ನೋಡಿ. ಇಂದಿನ ಸೇವಾದಾರರಿಂದ ಪೂಜೆ ನಡೆಯಿತು. ಹಾಗೆ ಫಲಹಾರದ ವ್ಯವಸ್ಥೆ ಕೂಡ ಅವರು ನಡೆಸಿಕೊಟ್ಟಿರ್ತಾರೆ.
ನೂರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡಿದ್ರು. ಈಗ ಮಹಾಗಣಪತಿಯ ಪೂಜೆ ಆಗ್ತಾ ಇದೆ. ಪೂಜೆ ನಡೀತಾ ಇದೆ ನೋಡಿ. ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆಯ ಇಲ್ಲಿ ಪಾಲ್ಗೊಂಡು ಕೃಪೆಗೆ ಪಾತ್ರರಾಗಿ ಶ್ರೀ ದುರ್ಗಾ ಪೂಜೆ ನಡೀತಾ ಇದೆ ನೋಡಿ. ಸಹಸ್ರಾರು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿಕೊಂಡಿದ್ದಾರೆ. ಕೊನೆಗೆ ಎಲ್ಲ ಸೇವಾ ಸಮಿತಿ, ಆಡಳಿತ ಮಂಡಳಿ ಹಾಗೂ ಎಲ್ಲ ಸದಸ್ಯರುಗಳಿಗೆ ಅರ್ಚಕರಿಂದ ಪ್ರಸಾದ ನೀಡಲಾಯಿತು. ನಾವು ಕೂಡ ಬಹಳ ಸಂತೋಷದಿಂದ ಇಂದಿನ ದಿನವನ್ನು ಕಳೆದೆವು. ಶ್ರೀ ಲಕ್ಷ್ಮಿಯ ಅನುಗ್ರಹ ಎಲ್ಲರ ಮೇಲಿರಲಿ ಅಂಥೇಳಿ ಆಶಿಸುತ್ತಾ ಮತ್ತೊಮ್ಮೆ ಸಿಗೋಣ. ಬಾಯ್.